ಬನ್ನಿರಿ, ತಂಗಾಳಿಯಾಗಿ ಬೀಸ ಬನ್ನಿರಿ, ಆತ್ಮಾಭಿಷೇಕ ನೀಡ ಬನ್ನಿರಿ. ಜ್ಞಾನಪ್ರದಾಯಕ ಪಾವನಾತ್ಮರೇ, ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಕರಗಳು ತಟ್ಟಾಡುವೆಲ್ಲರೂ. ಸ್ವರ್ಗವ ತೆರೆದಿರಿಸಿ ಆರಿ ಬಂದಿರಿ, ಪರಿಶುದ್ಧ ಆತ್ಮರೇ ಅಭಿಷೇಕ ಮಾಡಿರಿ. ಸ್ವರ್ಗವ ತೆರೆದಿರಿಸಿ ಆರಿ ಬಂದಿರಿ, ಪರಿಶುದ್ಧ ಆತ್ಮರೇ ಅಭಿಷೇಕ ಮಾಡಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ, ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಸ್ವರ್ಗವ ತೆರೆದಿರಿಸಿ ಆರಿ ಬಂದಿರಿ, ಪರಿಶುದ್ಧ ಆತ್ಮರೇ ಅಭಿಷೇಕ ಮಾಡಿರಿ. ಶಿಷ್ಯರಲ್ಲಿ ಬಂದ ಆತ್ಮರೇ ನಮ್ಮಲ್ಲಿ ಇಂದು ಬನ್ನಿರಿ, ಶಿಷ್ಯರಲ್ಲಿ ಬಂದ ಆತ್ಮರೇ ನಮ್ಮಲ್ಲಿ ಇಂದು ಬನ್ನಿರಿ. ಜ್ಞಾನವಾಗಿ ತುಂಬಿಸಿರಿ, ಆತ್ಮರ ಅಭಿಷೇಕ ನೀಡಿರಿ. ಜ್ಞಾನದಾಗಿ ಬನ್ನಿರಿ, ಆತ್ಮಾಭಿಷೇಕವ ಕರುಣಿಸಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ, ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಸ್ವರ್ಗವ ತೆರೆದಿರಿಸಿ ಆರಿ ಬಂದಿರಿ, ಪರಿಶುದ್ಧ ಆತ್ಮರೇ ಅಭಿಷೇಕ ಮಾಡಿರಿ. ಸ್ವರ್ಗವ ತೆರೆದಿರಿಸಿ ಆರಿ ಬಂದಿರಿ, ಪರಿಶುದ್ಧ ಆತ್ಮರೇ ಅಭಿಷೇಕ ಮಾಡಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ, ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ದೇವರ ಆತ್ಮರೇ ಪರಿಶುದ್ಧ ಆತ್ಮರೇ ನಮ್ಮಲ್ಲಿ ಬನ್ನಿರಿ, ಅಭಿಷೇಕ ಮಾಡಿರಿ. ದೇವರ ಆತ್ಮರೇ ನಮ್ಮಲ್ಲಿ ಬನ್ನಿರಿ, ಅಭಿಷೇಕ ಮಾಡಿರಿ. ಪರಿಶುದ್ಧ ಆತ್ಮರೇ 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 ಬೇಗ ಬನ್ನಿರಿ, ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ, ಆತ್ಮರೇ ಆತ್ಮರೇ ಬೇಗ ಬನ್ನಿರಿ, ಬೇಗ ಬನ್ನಿರಿ. ಹಾಲೆಲೂಯ 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 ಹಾಲೆಲೂಯ. ಯೇಸುವೇ ಆರಾಧನೆ 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 ಆರಾಧನೆ.
ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಈ ಕ್ಷಣದಲ್ಲಿ ಯೇಸುಕ್ರಿಸ್ತರ ಪುನರುತ್ಥಾನ ಅಥವಾ ರೆಸರೆಕ್ಷನ್ ಅದರ ವಿಷಯವಾಗಿ ಮತ್ತು ನಮ್ಮ ಜೀವನವನ್ನು ಒಂದು ಕ್ರೈಸ್ತವನಾಗಿ ಹೇಗೆ ಜೀವಿಸಬೇಕು ಎಂದು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡೋಣ. ನಾವು ಪುನರುತ್ಥಾನ ಆದ ಯೇಸುಕ್ರಿಸ್ತರ ಈ ಕೃಪೆಯ ಸಮಯದಲ್ಲಿದ್ದೇವೆ. ವಿಶೇಷವಾಗಿ ಬಲಿಪೂಜೆಯಲ್ಲಿ ಈ ದಿನಗಳಲ್ಲಿ ಎಲ್ಲ ಓದುವ, ವಿಶೇಷವಾಗಿ ಪ್ರೇಷಿತರ ಕಾರ್ಯಕಲಾಪದಲ್ಲಿ ಓದುತ್ತಿರುವ ಎಲ್ಲ ವಚನಗಳು ನಾವು ನೋಡುತ್ತೇವೆ. ಅಲ್ಲಿಂದ ನಾವು ಅರ್ಥ ಮಾಡಿಕೊಳ್ತೇವೆ ಈ ಆದಿಮ ಕ್ರೈಸ್ತವರು ಯಾವ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸಿದರು ಮತ್ತು ಅವರು ಹೇಗೆ ಜನರಿಗೆ ಸಾಕ್ಷಿಗಳಾಗಿ ಜೀವಿಸಿದರು. ಆದಿಮ ಕ್ರೈಸ್ತ ಸಭೆಯಲ್ಲಿ ಪ್ರೇಷಿತರ ಕಲಾಪದಲ್ಲಿ ಅನೇಕ ರೀತಿಯ ಕಾರ್ಯಗಳು, ಸೌಖ್ಯಗಳು ಶಿಷ್ಯರ ಜೀವನದಲ್ಲಿ ನಡೆದಿತ್ತು. ಅದರಿಂದ ಅವರು ಬಲಗೊಂಡರು, ಅವರು ಶಕ್ತಿಯುಕ್ತರಾದರು ಮತ್ತು ಅವರು ಬೇರೆಯವರಿಗೆ ಸಾಕ್ಷಿಯಾಗಿ ಜೀವಿಸಿದರು. ಅದರಿಂದ ಪ್ರೇಷಿತರ ಕಲಾಪದಲ್ಲಿ ನಾವು ಓದುತ್ತೇವೆ, ವಚನಗಳನ್ನು ನಮ್ಮನ್ನು ನೆನಪಿಸುತ್ತಾ ಏನೆಂದರೆ ಜನರ ಸಂಖ್ಯೆ ಪ್ರತಿದಿನ ಹೆಚ್ಚಾಗಿ ಬರ್ತಾಯಿತು ಅಂತ. ಅಂದರೆ ಆ ಸಮಯದಲ್ಲಿ ಜೀವಿಸಿದ್ದ ಪ್ರೇಷಿತರು, ಶಿಷ್ಯರೆಲ್ಲ ಬೇರೆ ಯೇಸುಕ್ರಿಸ್ತರಿಗೆ ಸಾಕ್ಷಿಯಾಗಿ ಜೀವಿಸಿದರು. ಅದರಿಂದ ಈ ಸಮಯದಲ್ಲಿ ನಾನು ಪ್ರಯತ್ನ ಪಡ್ತೇನೆ ನಾವು ಪ್ರತಿಯೊಬ್ಬರು ಒಂದು ಕ್ರೈಸ್ತವನಾಗಿ ಜೀವಿಸಬೇಕಾದರೆ ಏನೆಲ್ಲ ನಮ್ಮ ಜೀವನಕ್ಕೆ ನಾವು ಇಟ್ಟುಕೊಳ್ಳಬೇಕು. ವಿಶೇಷವಾಗಿ ಒಂದು ಒಳ್ಳೆ ಕ್ರೈಸ್ತವನಾಗಿ ಜೀವಿಸಬೇಕಾದರೆ ಮೊದಲನೇದಾಗಿ ನಾವು ಯೇಸುಕ್ರಿಸ್ತರನ್ನು, ಪ್ರಭುವನ್ನು ಪ್ರೀತಿಸುವ ವ್ಯಕ್ತಿಗಳಾಗಬೇಕು. ಹೇಗೆ ನಾವು ಪ್ರೀತಿಸುವ ವ್ಯಕ್ತಿಗಳಾಗುವುದು? ಪ್ರೀತಿಸುವ ಆಗುವುದೆಂದರೆ ನಾವು ಪ್ರಾರ್ಥನೆ ಮಾತ್ರ ಮಾಡೋದರಿಂದ ನಾವು ಪ್ರೀತಿಯ ವ್ಯಕ್ತಿಗಳಾಗುವುದಿಲ್ಲ. ಆ ಪ್ರಾರ್ಥನೆಯ ಪ್ರಕಾರ ನಮ್ಮ ಆತ್ಮಿಕ ಜೀವನದಲ್ಲಿ ಕೆಲವು ಕೆಲಸಗಳು, ಕಾರ್ಯಗಳು ನಾವು ಪ್ರೇಯರನ್ನು ಆ್ಯಕ್ಷನಿಗೆ ತಂದು ತೋರಿಸಬೇಕಾಗಿದೆ. ಆ ರೀತಿಯಲ್ಲಿ ನಾವು ಜೀವಿಸಬೇಕಾಗಿದೆ. ಈ ರೀತಿಯಲ್ಲಿ ನಾವು ಯೇಸುಕ್ರಿಸ್ತರನ್ನು ನಮಗೆ ಪ್ರೀತಿ ಮಾಡಲಿಕ್ಕೆ ಆಗುತ್ತದೆ. ಮತ್ತು ಅದರೊಂದಿಗೆ ಪವಿತ್ರ ಗ್ರಂಥದಲ್ಲಿ ಬರೆದಿರುವ ವಚನದ ಪ್ರಕಾರ ಜೀವಿಸಲಿಕ್ಕೆ ನಾನು ಸಿದ್ಧತೆ ಮಾಡಬೇಕು. ಪ್ರತಿದಿನ ನನ್ನ ಜೀವನದಲ್ಲಿ ಏನಾದರೂ ಹೆಚ್ಚು ಕಡಿಮೆಗಳೆಲ್ಲ ಇದ್ದರೆ, ಪಾಪಗಳೆಲ್ಲ ಇದ್ದರೆ ಅದಕ್ಕೆ ನಾನು ಪಶ್ಚಾತ್ತಾಪಪಟ್ಟು ಪಾಪ ನಿವೇದನೆ ಎಲ್ಲ ಮಾಡಿ ನನ್ನನ್ನೇ ನಾನು ಶುದ್ಧಪಡಿಸಿ ಆ ರೀತಿಯಲ್ಲಿ ಯೇಸುಕ್ರಿಸ್ತರಿಗೆ ಹತ್ತಿರ ಹಿಂದೆ ಬರಲಿಕ್ಕೆ ನನಗೆ ಆಗುತ್ತದೆ. ಎರಡನೇದಾಗಿ, ಒಂದು ಕ್ರೈಸ್ತವನಾಗಿ ಹೇಗೆ ನಾವು ಪ್ರಭುಗೆ ಸಾಕ್ಷಿಯಾಗಿ ಜೀವಿಸಬಹುದು. ಎರಡನೇದಾಗಿ ಬೈಬಲ್ನಲ್ಲಿ ಹೇಳಿದೆ, ಲವ್ ಯುವರ್ ನೇಬರ್, ಅಂದರೆ ನಿಮ್ಮ ನೆರೆಹೊರೆಯವರನ್ನು ನೀವು ಸ್ನೇಹಿಸಬೇಕು, ಪ್ರಾರ್ಥಿಸಬೇಕು. ನೆರೆಹೊರೆಯವರನ್ನು ಹೇಗೆ ಪ್ರೀತಿಸುವುದು? ಉದಾಹರಣೆಗೆ ಬೈಬಲ್ನಲ್ಲಿ ಉದಾಹರಣೆ ಕೊಟ್ಟಿದೆ. ಅಂದರೆ ಒಂದು ವ್ಯಕ್ತಿ ರಾತ್ರಿಯಲ್ಲಿ ಒಂದು ಮನೆಗೆ ಬಂದು ಆಹಾರ ಕೇಳುತ್ತಾರೆ. ಆಹಾರ ಯಾವ ಹತ್ರ ಕೇಳಿದರೂ, ಯಾವ ಮನೆ ಹತ್ರ ಕೇಳಿದರೂ ಅವರಿಗೆ ಕೊಡಲಿಕ್ಕೆ ಮನಸ್ಸಿಲ್ಲವಾದರೂ ಅವನು ಎದ್ದು ಆ ವ್ಯಕ್ತಿಗೆ ಆಹಾರ ಕೊಟ್ಟ. ಇದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಕೂಡ ಕೆಲವೊಮ್ಮೆ ನಮಗೆ ಒಳ್ಳೆಯ ಪ್ರವೃತ್ತಿಗಳು, ಒಳ್ಳೆಯ ಕೆಲಸಗಳು ಮಾಡಲಿಕ್ಕೆ ಇಷ್ಟ ಇರಲಿಕ್ಕಿಲ್ಲ. ಆದರೂ ಕ್ರೈಸ್ತವನಾದ ಕಾರಣ, ಪುನರ್ಜೀವಿತ ಆದ ಯೇಸುಕ್ರಿಸ್ತರ ಮಕ್ಕಳಾದ ಕಾರಣ, ವಿಶ್ವಾಸಿಗಳಾದ ಕಾರಣ ನಾವು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಈ ರೀತಿಯಲ್ಲಿ ವಿಶೇಷವಾಗಿ
ಎಲ್ಲ ಭಾನುವಾರಗಳಲ್ಲೆಲ್ಲ ಬಲಿಪೂಜೆ ಎಲ್ಲ ಆದ ನಂತರ, ವಿಶೇಷವಾಗಿ ನಮ್ಮ ದೇವಾಲಯಗಳಲ್ಲಿ ಬಲಿಪೂಜೆ ಆದ ನಂತರ ಹೊರಗೆ ಬಂದು ಪೂಜೆಗೆ ಬಂದಿರುವ ಎಲ್ಲರನ್ನು ನಾವು ಭೇಟಿಯಾಗಬೇಕು. ಎಲ್ಲರಿಗೆ ಗುಡ್ ಮಾರ್ನಿಂಗ್ ಹೇಳಬೇಕು. ಎಲ್ಲರ ಸುಖ ದುಃಖಗಳನ್ನು ಕೇಳಬೇಕು. ಆಮೇಲೆ ಮಾಚಿತ್ ನಡೆಸಿದ ಪ್ರಕಾರ ಅರ್ಥ ಆಗ್ತದೆ ಯಾರು ಯಾವ ಪರಿಸ್ಥಿತಿಯಲ್ಲಿ ಯಾವ ದುಃಖದಲ್ಲಿ ಎಲ್ಲ ಇದ್ದಾರೆ. ಕೆಲವೊಮ್ಮೆ ಹೀಗೆ ಕೂಡ ಆಗ್ಬೋದು, ಕೆಲವು ಬಡವ ಕುಟುಂಬದವರನ್ನು ಮಕ್ಕಳನ್ನೆಲ್ಲ ನಾವು ಭೇಟಿ ಆಗಲಿಕ್ಕೆ ಸಾಧ್ಯತೆ ಉಂಟು. ಅಂಥ ಸಮಯದಲ್ಲಿ ಯೇಸುಕ್ರಿಸ್ತರನ್ನು ಸ್ವೀಕರಿಸಿದ ನಾವು ಏನು ಮಾಡಬೇಕು? ಯೇಸುಕ್ರಿಸ್ತರಿಗೆ ಸಾಕ್ಷಿಯಾಗಿ ಯಾರ ಹತ್ರ ನಾನು ಮಾತಾಡಿದೇನೋ, ಯಾರಿಗೆ ಆತ್ಮಿಕವಾದ ಸಲಹೆಗಳು, ಆರ್ಥಿಕವಾದ ಸಹಾಯಗಳು ಅವಶ್ಯಕತೆ ಇದೋ ಅಂಥವರಿಗೆ ಅದು ಕೊಟ್ಟು ಅವರಿಗೆ ಸಹಕರಿಸಿ ಅವರನ್ನು ಕೂಡ ಯೇಸುಕ್ರಿಸ್ತರ ಸಾಕ್ಷಿಗಳಾಗಲಿಕ್ಕೆ ನಾವು ಪ್ರಯತ್ನ ಪಡ್ಬೋದು. ಮೂರನೇದಾಗಿ ನಾವು ಯೇಸುಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟುಕೊಳ್ಳಬೇಕು. ಅಂದರೆ ಪವಿತ್ರ ಗ್ರಂಥದಲ್ಲಿ ಸಾವಿರಾರು ವಚನಗಳು ಬರೆದಿಡಲಾಗಿದೆ. ಯಾವ ರೀತಿಯಲ್ಲಿ ವಿಶ್ವಾಸ ಇಟ್ಟವರಿಗೆ ಅವರ ವಿಶ್ವಾಸ ಮಹತ್ವವಾಯಿತು. ಉದಾಹರಣೆಗೆ ಮತ್ತಾಯನು ಬರೆದ ಶುಭ ಸಂದೇಶದಲ್ಲಿ 8ನೇ ಅಧ್ಯಾಯದಲ್ಲಿ ನಾವು ಓಡ್ತೇವೆ, ಒಂದು ಕುಷ್ಠರೋಗಿ ಯೇಸುಕ್ರಿಸ್ತರ ಬಳಿಗೆ ಬಂದು ನಿನಗೆ ಮನಸ್ಸಿದ್ದರೆ ನನ್ನನ್ನು ಸೌಖ್ಯಪಡಿಸಿ ಅಂತ ಕೇಳಿಕೊಳ್ತಾನೆ. ಅವನಿಗೆ ವಿಶ್ವಾಸ ಇದ್ದದಿಂದ ಕಾರಣವೇ ಅಲ್ಲವೋ ಅವನು ಬಂದಿರುವುದು. ಅದರಿಂದ ತಕ್ಷಣವೇ ಪ್ರಭು ತಮ್ಮ ಕೈಗಳನ್ನು ಚಾಚಿ ಅವನನ್ನು ಸ್ಪರ್ಶಿಸಿ ನನಗೆ ಮನಸ್ಸಿದೆ, ನೀನು ಸೌಖ್ಯ ಹೊಂದು ಅಂತ ಅವನನ್ನು ಸೌಖ್ಯಪಡಿಸಿದರು. ಇದೇ ರೀತಿಯಲ್ಲಿ ಮತ್ತಾಯನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯದ 5ನೇ ವಚನದಲ್ಲಿ ಪುನಃ ನಾವು ಓದ್ತೇವೆ ಯಾವ ರೀತಿಯಲ್ಲಿ ಪ್ರಭು ಸೌಖ್ಯ ಕೊಟ್ಟಿದ್ದು ಅಂತ ನಾವು ಅಲ್ಲಿ ಓದ್ತೇವೆ. 12 ವರ್ಷಗಳಿಂದ ರಕ್ತಸ್ರಾವಕ್ಕೆ ಒಳಗಾದ ಒಂದು ಸ್ತ್ರೀ ಮಹಿಳೆ, ಅವಳು ಹಲವಾರು ವೈದ್ಯರತ ಡಾಕ್ಟ್ರತ ಆಸ್ಪತ್ರೆಗೆಲ್ಲ ಹೋಗಿದ್ದಳು. ಆದರೆ ಎಲ್ಲಿ ಕೂಡ ಅವಳಿಗೆ ಸೌಖ್ಯ ಸಿಗಲಿಲ್ಲ. ಕೊನೆಗೆ ಅವರು ಯೇಸುಕ್ರಿಸ್ತರ ಹೆಸರು ಕೇಳಿದ್ದಳು, ಅವರ ವಿಷಯವಾಗಿ ತಿಳಿದಿದ್ದಳು. ಅದರಿಂದ ಅವಳು ಮನಸ್ಸು ಮಾಡಿದರು, ನಾನು ಯೇಸುಕ್ರಿಸ್ತರ ಬಳಿಗೆ ಹೋದರೆ ನಾನು ಖಂಡಿತವಾಗಿಯೂ ಸೌಖ್ಯ ಪಡುವವಳು ಅಂತ ಅವಳು ಧರಿಸಿಕೊಂಡಳು. ಅದರ ಪ್ರಕಾರ ಅವಳು ಯೇಸುಕ್ರಿಸ್ತರ ಬಳಿಗೆ ಬಂದು ಯೇಸುಕ್ರಿಸ್ತನ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಳು. ಆದರೆ ಯೇಸುಕ್ರಿಸ್ತರ ಸುತ್ತಮುತ್ತಲಿನಲ್ಲಿ ಇದ್ದ ತುಂಬ ಜನರು ಇದ್ದ ಕಾರಣ ಅವಳಿಗೆ ಯೇಸುಕ್ರಿಸ್ತನ ಭೇಟಿ ಆಗಲಿಕ್ಕೆ ಸ್ವಲ್ಪ ತೊಂದರೆ ಆಗಿತ್ತು. ಆದರೆ ಅವಳ ವಿಶ್ವಾಸ ಏನೆಂದರೆ ಅವಳು ಯೇಸುಕ್ರಿಸ್ತರ ಬಟ್ಟೆಯನ್ನು ಮುಟ್ಟಿದರು, ಬಟ್ಟೆಯನ್ನು ಸ್ಪರ್ಶಿಸಿದರು. ಆ ಬಟ್ಟೆ ಸ್ಪರ್ಶಿಸುವ ಮುಖಾಂತರ ಅವಳು ಯೇಸುಕ್ರಿಸ್ತರ ಶಕ್ತಿಯನ್ನು ಅವಳು ಧರಿಸಿಕೊಂಡರು. 12 ವರ್ಷದ ಆ ರಕ್ತಸ್ರಾವದ ಕಾಯಿಲೆ ಅದು ಕೊನೆಯ ದಿನವಾಗಿತ್ತು. ಅವಳು ಮುಟ್ಟಿದ ತಕ್ಷಣ ಒಂದು ದೊಡ್ಡ ಆತ್ಮಿಕವಾದ ಶಕ್ತಿ ಈ ಮಹಿಳೆಯ ಮೇಲೆ ಬಿದ್ದಿತ್ತು. ಆಗ ಯೇಸುಕ್ರಿಸ್ತರು ಕೇಳಿದ್ದು, ನನ್ನನ್ನು ಮುಟ್ಟಿದವರು ಯಾರು? ಆಗ ಶಿಷ್ಯರು ಹೇಳ್ತಾರೆ, ನಿಮ್ಮನ್ನು ಮುಟ್ಟದವರು ಯಾರಿದ್ದಾರೆ? ಎಲ್ಲರೂ ನಿಮ್ಮ ಮೇಲೆ ಬಿದ್ದಿದ್ದಾರೆ. ಅದರಿಂದ ನಮಗೆ ಗೊತ್ತಿಲ್ಲ ಯಾರು ನಿಮ್ಮನ್ನು ಮುಟ್ಟಿದ್ದು ಅಂತ ನೀವು ಕೇಳಿದರೆ. ಆದರೆ ಈ ಮಹಿಳೆ ಧೈರ್ಯದಿಂದ ಯೇಸುಕ್ರಿಸ್ತರ ಮುಂದೆ ಬಂದು ಹೇಳ್ತಾಳೆ, ನಿಮ್ಮನ್ನು ಮುಟ್ಟಿದವಳು ನಾನೇ. ಆಗ ಪ್ರಭು ಯೇಸುಕ್ರಿಸ್ತರು ಹೇಳ್ತಾರೆ, ನಿನ್ನ ವಿಶ್ವಾಸ ನಿನ್ನನ್ನು ಸೌಖ್ಯಪಡಿಸಿದೆ ಅಂತ. 4ನೇದಾಗಿ ನಾವು ನಮ್ಮ ಜೀವನದಲ್ಲಿ ಪವಿತ್ರಾತ್ಮನ ಕೃಪೆಯಿಂದಲೇ ನಮಗೆ ಮುಂದೆ ಹೋಗಲಿಕ್ಕಿದೆ. ಪವಿತ್ರಾತ್ಮನ ನೆರವು ನಮಗೆ ಬೇಕು. ಹೋಲಿ ಸ್ಪಿರಿಟ್ ಈಸ್ ನೀಡೆಡ್. ವಿತೌಟ್ ದ ಹೋಲಿ ಸ್ಪಿರಿಟ್ ನಥಿಂಗ್ ವಿಲ್ ಹ್ಯಾಪನ್ ಇನ್ ಅವರ್ ಲೈಫ್. ಪವಿತ್ರಾತ್ಮನ ನೆರವು ಇಲ್ಲದೆ ನಮ್ಮ ಜೀವನದಲ್ಲಿ ಏನೂ ಆಗಲಿಕ್ಕಿಲ್ಲ.
ಅದರಿಂದ ಮೂರನೇ ವ್ಯಕ್ತಿಯಾದ ಪವಿತ್ರ ಆತ್ಮ ಅವರ ಹತ್ರ ನಾವು ಪ್ರತಿದಿನ ಪವಿತ್ರ ಆತ್ಮನೇ ನನ್ನನ್ನು ಶುದ್ಧೀಕರಿಸಿ ನನ್ನನ್ನು ಪವಿತ್ರಗೊಳಿಸಿ ಅಂತ ನಾನು ಪ್ರಾರ್ಥಿಸಬೇಕು. ಐದನೇದಾಗಿ, ನನ್ನ ಕ್ರೈಸ್ತವ ಜೀವನದಲ್ಲಿ ಪವಿತ್ರ ಸಭೆ ಕಲಿಸಿಕೊಟ್ಟಿರುವ ಪ್ರಾರ್ಥನೆಗಳು ಮತ್ತು ಸಂಸ್ಕಾರಗಳು, ಎಲ್ಲ ಸಂಸ್ಕಾರಗಳನ್ನು ನಾನು ಅನುಸರಿಸಿ ಜೀವಿಸಬೇಕು. ಉದಾಹರಣೆಗೆ, ಸ್ನಾನ ಸಂಸ್ಕಾರದಲ್ಲಿ ಪಡೆದುಕೊಂಡಿರುವ, ನಾನು ಪ್ರಾಮಿಸ್ ಮಾಡಿರುವ, ವಾಗ್ದಾನ ಮಾಡಿರುವ, ಸೈತಾನನ್ನು ತಿರಸ್ಕರಿಸ್ತೇನೆ ಅಂತ ಹೇಳಿರುವ ಆ ಮಾತುಗಳಂತೆ ಪಾಲಿಸಿ ನಾನು ನನ್ನ ಜೀವನವನ್ನು ನಡೆಸಬೇಕು. ಮತ್ತು ನಮಗೆ ಪಾಪ ನಿವೇದನೆ ಅಂತ ಹೇಳುವ ಸಂಸ್ಕಾರ ರೆಗ್ಯುಲರ್ ಆಗಿ ಯಾವಾಗ ಆತ್ಮಿಕ ಅವಶ್ಯಕತೆ ಇದೆಯೋ ಆಗ ಪಾಪ ನಿವೇದನೆಗೆ ನಾನು ಹೋಗಿ ನಾವೆಲ್ಲರೂ ನಮ್ಮ ಆತ್ಮಿಕ ಅವಶ್ಯಕತೆಯನ್ನು ಪಡೆದುಕೊಳ್ಳಬಹುದು. ಅದೇ ರೀತಿಯಲ್ಲಿ ಪರಂಪ್ರಸಾದ ಇಲ್ಲದ್ರೆ ಬಲಿಪೂಜೆ, ಈ ಬಲಿಪೂಜೆ ಎಲ್ಲ ಭಾನುವಾರಗಳಲ್ಲಿ ಮತ್ತು ಬೇರೆ ದಿನಗಳಲ್ಲಿ ಎಲ್ಲ ಭಾಗವಹಿಸಲಿಕ್ಕೆ ಪವಿತ್ರ ಸಭೆ ನಮ್ಮನ್ನು ಪ್ರೋತ್ಸಾಹ ಕೊಡ್ತದೆ. ಅದರಿಂದ ಪ್ರಾರ್ಥನೆ ಮತ್ತು ಸಂಸ್ಕಾರಗಳು ನನ್ನ ಕ್ರೈಸ್ತವ ಜೀವನದ ಅವಶ್ಯಕತೆಯಾದ ಒಂದು ಬಿಂದು ಆಗಿರಬೇಕು. ಅದೇ ರೀತಿಯಲ್ಲಿ ಆರನೇದಾಗಿ, ನಮ್ಮ ಜೀವನದಲ್ಲಿ ನಾವು ಪವಿತ್ರವಾದ ಬೈಬಲ್ ವಚನಗಳನ್ನು ಓದಿ ನಮ್ಮ ಜೀವನ ನಡೆಸಬೇಕು. ಅಂದರೆ ಪ್ರಾರ್ಥನೆಯೊಂದಿಗೆ ವಚನವನ್ನು ಧ್ಯಾನ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು. ಈ ರೀತಿ ಮೆಡಿಟೇಷನ್ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ ನಾನು ಆತ್ಮಿಕವಾದ ಶಕ್ತಿಯನ್ನು ಧರಿಸಿಕೊಳ್ಳುತ್ತೇನೆ. ಏಳನೇದಾಗಿ, ನಾನು ಸಾಕ್ಷಿಯಾಗಿ ಜೀವನ ನಡೆಸಬೇಕು. ನಾನು ಹೇಳಿದ ಈ 6 ಮಾತುಗಳು ನನ್ನ ಜೀವನದಲ್ಲಿ ನಾನು ಧರಿಸಿಕೊಂಡು ಜೀವನ ನಡೆಸಿದರೆ ಮಾತ್ರ ನಾನು ಸಾಕ್ಷಿಯಾಗಲಿಕ್ಕೆ. ಇಲ್ಲದಿದ್ದರೆ ಏನಾಗ್ತದೆ, ನಾನು ಮಾಡಿದ ಆತ್ಮ ಕಾರ್ಯಗಳೆಲ್ಲ ವ್ಯರ್ಥವಾಗಿ ಹೋಗ್ತದೆ. ಸಾಕ್ಷಿ ಆಗಲಿಕ್ಕೆ ಪ್ರಾಪ್ತಿ ಆಗುವುದಿಲ್ಲ, ನಾನು ಅರ್ಹನಲ್ಲ ನಾನು. ಅದರಿಂದ ಏನಾಗಬೇಕು, ಎಲ್ಲ ಮಾತುಗಳನ್ನು ಅನುಸರಿಸಿ ಜೀವಿಸಿ ನಾನು ಯೇಸು ಕ್ರಿಸ್ತರಿಗೆ ಸಾಕ್ಷಿಯಾಗಿ ಜೀವಿಸಬೇಕು. 8ನೇದಾಗಿ, ಸೇವೆ ಕಾರ್ಯಗಳು, ಸರ್ವೀಸ್ ಟು ಅದರ್ಸ್. ಅಂದರೆ ನನ್ನ ಕ್ರೈಸ್ತವ ಹೇಗೆ ಯೇಸು ಕ್ರಿಸ್ತರು ತಮ್ಮ ಜೀವನವನ್ನು, ತಮ್ಮ ಲೈಫನ್ನು ನಮಗೆ ಹಂಚಿದರೋ, ಅವರ ಶರೀರ ನಮಗೆ ಕೊಟ್ಟರೋ, ಅದೇ ರೀತಿಯಲ್ಲಿ ನಮ್ಮ ಕ್ರೈಸ್ತವ ಜೀವನದಲ್ಲಿ ನಾವು ನಮ್ಮ ಜೀವನವನ್ನು ಬೇರೆಯವರಿಗೆ ಸೇವಾ ಕಾರ್ಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಹಾಯಕ ರೂಪವಾಗಿ ನಾವು ನಮ್ಮ ಜೀವನ ನಡೆಸಬೇಕು. 9ನೇದಾಗಿ, ಎಂಬ್ರೇಸ್ ದ ಲವ್. ಅಂದರೆ ನಾವು ಪ್ರೀತಿಯನ್ನು ಅಪ್ಪಿಕೊಳ್ಳಬೇಕು. ನಮ್ಮ ಜೀವನದಲ್ಲಿ ಪ್ರೀತಿ ಇಲ್ಲದೆ, ಪ್ರೀತಿಯಿಂದ ಜೀವಿಸದೆ ನಾವು ಯೇಸು ಕ್ರಿಸ್ತರನ್ನು ಅಪ್ಪಿಕೊಳ್ಳಲಿಕ್ಕೆ ನಮಗೆ ಸಾಧ್ಯತೆ ಇಲ್ಲ. ಅದರಿಂದ ಕೊನೆಯದಾಗಿ, ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ನಾವು ಜೀವಿಸುವಾಗ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ, ಎಲ್ಲ ಕಾರ್ಯಗಳಲ್ಲಿ ಸತ್ಯದ ರೀತಿಯಲ್ಲಿ ನಾನು ಜೀವಿಸಬೇಕು. ಸತ್ಯದ ರೀತಿಯಲ್ಲಿ ನಾನು ಜೀವಿಸಿದರೆ ಮಾತ್ರ ನಾನು ಒಂದು ಒಳ್ಳೆಯ ಕ್ರೈಸ್ತವ ಜೀವನ ನನಗೆ ನಡೆಸಲಿಕ್ಕೆ ಆಗುತ್ತದೆ. ಯೋಗ್ಯನು ನೀನೇ, ನಿನಗೆನ್ನ ಆರಾಧನೆ. ಅಭಿಷೇಕವ ಕೊಡುವವನೇ, ನಿನಗೆನ್ನ ಆರಾಧನೆ. ಆರಾಧನೆ
ಆರಾಧನೆಗೆ ಯೋಗ್ಯನು ನೀನೇ, ನಿನಗೆನ್ನ ಆರಾಧನೆ. ಅಭಿಷೇಕವ ಕೊಡುವವನೇ, ನಿನಗೆನ್ನ ಆರಾಧನೆ. ಅಲ್ಲೇಲೂಯಾ ಅಲ್ಲೇಲೂಯಾ ಅಲ್ಲೇಲು ಅಲ್ಲೇಲೂಯಾ 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 ಅಲ್ಲೇಲು ಅಲ್ಲೇಲೂಯಾ. ಸಾಂತ್ವನ ನೀನೇ, ಆಶ್ರಯ ನೀನೇ, ನಿನಗೆನ್ನ ಆರಾಧನೆ. ಸ್ನೇಹವು ನೀನೇ, ಸೌಖ್ಯವು ನೀನೇ, ನಿನಗೆನ್ನ ಆರಾಧನೆ. ಸಾಂತ್ವನ ನೀನೇ, ಆಶ್ರಯ ನೀನೇ, ನಿನಗೆನ್ನ ಆರಾಧನೆ. ಸ್ನೇಹವು ನೀನೇ, ಸೌಖ್ಯವು ನೀನೇ, ನಿನಗೆನ್ನ ಆರಾಧನೆ. ನನ್ನೇಸುವೆ ನಿನಗೆನ್ನ ಆರಾಧನೆ. ಕರುಣ ಮೇಲೆ ಎತ್ತಿಡುವ ಅಲ್ಲೇಲೂಯಾ ಅಲ್ಲೇಲೂಯಾ ಅಲ್ಲೇಲು ಅಲ್ಲೇಲೂಯಾ 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 ಅಲ್ಲೇಲು ಅಲ್ಲೇಲೂಯಾ. ಸರ್ವತಃ ಹಾಲೆಲೂಯಾ 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 ಹಾಲೆಲೂಯಾ. ಸ್ತುತಿ ಆರಾಧನೆಗಳನ್ನು ಸಮರ್ಪಿಸುತ್ತೇವೆ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸ್ತುತಿ ಸ್ತುತಿ ಆರಾಧನೆ ಮಹಿಮೆ ಆಗಲಿ. ಹಾಲೆಲೂಯಾ 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 ಹಾಲೆಲೂಯಾ. ರೆಸರೆಕ್ಷನ್, ಯೇಸುಕ್ರಿಸ್ತರ ಪುನರುತ್ಥಾನ. ಈ ದಿನಗಳಲ್ಲಿ ಪವಿತ್ರ ಸಭೆಯ ಬಲಿಪೂಜೆಗಳಲ್ಲಿ ಈ ಪುನರುತ್ಥಾನದ ಯೇಸುಕ್ರಿಸ್ತರ ವಚನಗಳನ್ನು ಓದಿ ಬಲಿಪೂಜೆಯಲ್ಲಿ ಓದಿ ಸ್ಮರಿಸುತ್ತಾ ಅದನ್ನು ತಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಬೇಕು. ವಿಶೇಷವಾಗಿ ನಾವು ಪ್ರೇಷಿತರ ಕಲಾಪಕ್ಕೆ ಓದಿದರೆ ಪ್ರೇಷಿಕ ಕಲಾಪದಲ್ಲಿ ಬರೆದಿರುವ ಎಲ್ಲ ವಚನಗಳು ಕ್ರೈಸ್ತವ ಜನಾಂಗಕ್ಕೆ, ಇಡೀ ಪ್ರಪಂಚಕ್ಕೆ ಸ್ಫೂರ್ತಿ, ನೆಮ್ಮದಿ, ಧೈರ್ಯ ಕೊಡುವ ವಚನಗಳಾಗಿದೆ. ಈ ಕ್ಷಣದಲ್ಲಿ ನಾವು ಪುನರುತ್ಥಾನರಾದ ಯೇಸುಕ್ರಿಸ್ತರು ರೊಟ್ಟಿಯ ರೂಪದಲ್ಲಿ ನಮ್ಮ ಮುಂದೆ ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ, ನಮ್ಮನ್ನು ಸೌಖ್ಯಪಡಿಸುವುದಕ್ಕಾಗಿ, ಇಡೀ ಪ್ರಪಂಚಕ್ಕೆ, ಲೋಕಕ್ಕೆ ರಕ್ಷಣೆ ಕೊಟ್ಟ ಪ್ರಭು. ಇಡೀ ಪ್ರಪಂಚದಲ್ಲಿ ಆತ್ಮಿಕ ಅಧಿಕಾರ ತನ್ನ ಕೈಗೆ ಪ್ರಭು ವಹಿಸಿದೆ ಮತ್ತು ನಮಗೆಲ್ಲರಿಗೆ ನಮ್ಮ ದುಃಖಗಳಿಂದ, ನಮ್ಮೆಲ್ಲ ತೊಂದರೆಗಳಿಂದ, ಕಾಯಿಲೆಗಳಿಂದ ಪುನರುತ್ಥಾನದ ಮುಖಾಂತರ ನಮಗೆ ಪ್ರಭು ಬಿಡುಗಡೆ ಕೊಟ್ಟಿದ್ದಾರೆ. ಈ ಆರಾಧನೆಯ ಸಮಯದಲ್ಲಿ ನಾವೆಲ್ಲರೂ ಪುನರುತ್ಥಾನರಾದ ಯೇಸು ಕ್ರಿಸ್ತರನ್ನು ರೊಟ್ಟಿಯ ರೂಪದಲ್ಲಿ ನಮ್ಮ ಮುಂದೆ ಬಂದಿರುವ ಯೇಸು ಕ್ರಿಸ್ತರನ್ನು ನಾವು ಆರಾಧಿಸೋಣ. ವಿಶೇಷವಾಗಿ
ಪುನರುತ್ಥಾನರಾದ ಯೇಸು ಕ್ರಿಸ್ತರು ಯಾವ ರೀತಿಯಲ್ಲಿ ಪುನರುತ್ಥಾನ ಆದ ನಂತರ ಶಿಷ್ಯರಿಗೆ ಹಲವಾರು ಸ್ಥಳಗಳಲ್ಲಿ ಕಾಣಿಸಿಕೊಂಡರು. ಯಾಕಾಗಿ ಅವರು ಕಾಣಿಸಿಕೊಂಡರು ಅಂದರೆ ಹೇಳಿದರೆ, ಅವರು ಕಾಣಿಸಿಕೊಂಡಿರುವುದು ಬೇರೆ ಯಾವುದಕ್ಕಲ್ಲ, ತನ್ನ ಪ್ರೀತಿಯ ಸಹೋದರರಾದ ಪ್ರೇಷಿತರಿಗೆ, ಶಿಷ್ಯರಿಗೆ ಅವರಿಗೆ ಧೈರ್ಯ, ಕಾನ್ಫಿಡೆನ್ಸ್ ಕೊಡುವುದಕ್ಕಾಗಿ, ಅವರ ಮನಸ್ಸಿಗೆ, ಅವರ ಹೃದಯಕ್ಕೆ ವಿಶ್ವಾಸ ತರುವುದಕ್ಕಾಗಿ. ಯೇಸು ಕ್ರಿಸ್ತರ ಕ್ರೂಶಿತನಾದ ನಂತರ, ಯೇಸು ಕ್ರಿಸ್ತ ಪುನರುತ್ಥಾನದ ನಂತರ ಶಿಷ್ಯರಿಗೆ ಗೊತ್ತಿರಲಿಲ್ಲ ಅವರು ಹೇಳಿದ ಪ್ರಕಾರ ಆಗ್ತದೋ ಇಲ್ಲಯೋ ಅಂತ ಅವರಿಗೆ ಸಂಶಯ ಇತ್ತು, ಅವರಿಗೆ ಡೌಟ್ ಇತ್ತು. ಆದರೆ ಹಲವಾರು ಸ್ಥಳಗಳಲ್ಲಿ, ತಿಬೇರಿಯಸ್ ನದಿ ತೀರದಲ್ಲಿ, ಅದೇ ರೀತಿಯಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಯೇಸು ಕ್ರಿಸ್ತರು ಶಿಷ್ಯರಿಗೆ ದರ್ಶನ ಕೊಟ್ಟು ಅವರನ್ನು ಬಲಪಡಿಸಿದರು. ವಿಶೇಷವಾಗಿ ನಾವು ಓದುತ್ತೇವೆ, ಲೂಕನು ಬರೆದ ಶುಭ ಸಂದೇಶ 24ನೇ ಅಧ್ಯಾಯದಲ್ಲಿ ಎಮ್ಮಾವು ಎಂಬ ಗ್ರಾಮದ ಹಾದಿಯಲ್ಲಿ ಇಬ್ಬರು ಶಿಷ್ಯರು ದುಃಖಿತರಾಗಿ, ಭಯಭೀತರಾಗಿ ನಡೆದು ಹೋಗ್ತಾ ಇದ್ದರು. ಅವರ ಚರ್ಚೆಯ ವಿಷಯವಾಗಿತ್ತು, ಇನ್ನು ಮುಂದೆ, ಮೊದಲು ನಾವು ಯೇಸು ಕ್ರಿಸ್ತರೊಂದಿಗೆ ಇದ್ದೆವು, ಇನ್ನು ಮುಂದೆ ನಮ್ಮ ಜೀವನ ಏನಾಗಬಹುದು, ನಮಗೇನು ಮಾಡ್ಬೋದು, ಭವಿಷ್ಯದ ವಿಷಯದಲ್ಲಿ ಚಿಂತೆ ಮಾಡಿಕೊಂಡು ಅಳುತ್ತಾ ಅವರು ಎಮ್ಮಾವು ಎಂಬ ಗ್ರಾಮಕ್ಕೆ ನಡೆದು ಹೋಗ್ತಾ ಇದ್ದರು. ಅಷ್ಟೊತ್ತಿಗೆ ಪುನರುಜ್ಜೀವಿತ ಆದ ಯೇಸು ಕ್ರಿಸ್ತರು ಈ ಎರಡು ವ್ಯಕ್ತಿಗಳ ಮಧ್ಯದಲ್ಲಿ ಮೂರನೇ ವ್ಯಕ್ತಿಯಾಗಿ, ಒಂದು ಗೆಸ್ಟ್ ಆಗಿ, ಒಂದು ಸಂಬಂಧಕರಾಗಿ, ಒಂದು ಗೆಳೆಯನಾಗಿ ಯೇಸು ಕ್ರಿಸ್ತರು ಅವರೊಂದಿಗೆ ಸೇರಿಬಿಡ್ತಾರೆ. ಅವರ ಮಾತುಕತೆಗಳನ್ನು ಕೇಳಿಕೊಂಡು, ಸ್ಪರ್ಶಿಸಿಕೊಂಡು ಯೇಸು ಕ್ರಿಸ್ತರು ಅವರನ್ನು ವಿಚಾರಿಸ್ತಾರೆ, ನೀವು ಯಾರ ವಿಷಯವಾಗಿ ಮಾತನಾಡ್ತಾ ಇದ್ದೀರಿ? ಆಗ ಶಿಷ್ಯರು ಹೇಳ್ತಾರೆ, ನಿಮಗೆ ಗೊತ್ತಿಲ್ವೋ, ಇತ್ತೀಚೆಗೆ ನಮ್ಮ ಈ ಊರಿನಲ್ಲಿ, ನಾಡಿನಲ್ಲಿ ನಡೆದ ಘಟನೆ, ಯೇಸು ಕ್ರಿಸ್ತರಂತೆ ಹೇಳುವ ನಮ್ಮ ಗುರುವಾಗಿದ್ದ ಅವರನ್ನು ಅವರ ವೈರಿಗಳು ಶಿಲುಬೆಗೆ ಏರಿಸಿದರು, ಮತ್ತು ಅವರನ್ನು ಸಮಾಧಿಯಲ್ಲಿಟ್ಟರು. ಆಮೇಲೆ ಹೇಳಿದ ಪ್ರಕಾರ ಅವರು ಪುನರುಜ್ಜೀವಿತರಾದರು ಅಂತ ಕೂಡ ಹೇಳಿದರು. ಆದರೆ ನಮಗೆ ಇದು ಅರ್ಥ ಆಗುತ್ತಾ ಇಲ್ಲ. ಅದರಿಂದ ನಾವು ನಮ್ಮ ಭವಿಷ್ಯದ ವಿಷಯವಾಗಿ ಚಿಂತೆಯಲ್ಲಿ ಮುಳುಗಿದ್ದೇವೆ. ಅಷ್ಟೊತ್ತಿಗೆ ಪ್ರಭು ಯೇಸು ಕ್ರಿಸ್ತರು ಅವರಿಗೆ ಪವಿತ್ರ ಗ್ರಂಥದಿಂದ, ಹಳೆಯ ಒಡಂಬಡಿಕೆಯಿಂದ ಹಿಡಿದು ಹೊಸ ಒಡಂಬಡಿಕೆ ತನಕ ಇರುವ ಎಲ್ಲ ವಚನಗಳನ್ನು ಒಂದೊಂದಾಗಿ ಲೆಕ್ಕ ಮಾಡಿ ಅವರಿಗೆ ತಿಳಿಸಲಿಕ್ಕೆ ಪ್ರಯತ್ನಿಸುತ್ತಾರೆ. ಹಾಗೆ ಪ್ರಭು ಯೇಸು ಕ್ರಿಸ್ತರು ಅವರಿಗೆ ಈ ಮಾತುಗಳೆಲ್ಲ ಹೇಳಿಕೊಡ್ತಿರುವಾಗ ಒಂದು ರೀತಿಯಲ್ಲಿ ಅವರ ಹೃದಯವು, ಅವರ ಮನಸ್ಸು ಅವರಿಗೆ ಒಂದು ಪ್ರಕಾರದ ಧೈರ್ಯ ಅವರ ಮನಸ್ಸಿಗೆ ಬರ್ತಾಯಿತ್ತು. ಮತ್ತು ಯೇಸು ಕ್ರಿಸ್ತರು ಅವರೊಂದಿಗೆ ಎಲ್ಲ ಮಾತುಗಳು, ವಚನಗಳು ಹೇಳುವಾಗ ಅವರಿಗೆ ಒಂದು ಹೃದಯದಲ್ಲಿ ಒಂದು ಪ್ರಕಾರದ ಕುತೂಹಲ, ಎಂದರೆ ಒಂದು ಪ್ರಕಾರದ ನೆಮ್ಮದಿ, ಒಂದು ಪ್ರಕಾರದ ಹೃದಯ ಬೆಂಕಿಯಿಂದ ಉರಿಯುವ ಹಾಗೆ ಅವರಿಗೆ ಅನುಭವಿಸಲಾಯಿತು. ಹೀಗೆ ಮಾತನಾಡುತ್ತಾ ಎಮ್ಮಾವು ಎಂದ ಗ್ರಾಮದಲ್ಲಿ ಹಳ್ಳಿಗೆ ಮುಟ್ಟಿದ್ದರು. ಅಷ್ಟೊತ್ತಿಗೆ ಯೇಸು ಕ್ರಿಸ್ತರು ಅವರಿಂದ ಬೇರ್ಪಟ್ಟು ಮುಂದೆ ಹೋಗಲಿಕ್ಕೆ ಪ್ರಯತ್ನಪಟ್ಟರು. ಅಷ್ಟೊತ್ತಿಗೆ ಶಿಷ್ಯರು ಹೇಳಿದರು, ಇವಾಗ ಕತ್ತಲೆ ಆಗಿದೆ. ಎಂದರೆ ಯೇಸು ಕ್ರಿಸ್ತರು ಅವರ ಜೀವನಕ್ಕೆ, ಅವರೊಂದಿಗೆ ಯಾತ್ರೆ ಮಾಡಲಿಕ್ಕೆ ಬರುವ ಮೊದಲು ಅವರ ಮನಸ್ಸಿನಲ್ಲಿ, ಹೃದಯದಲ್ಲಿ ಕತ್ತಲೆ ಆಗಿತ್ತು. ಆದರೆ ಯೇಸು ಕ್ರಿಸ್ತರು ಅವರೊಂದಿಗೆ ಸೇರಿದ ನಂತರ ಅವರ ಮನಸ್ಸಿನಲ್ಲಿ, ಹೃದಯದಲ್ಲಿ ಇದ್ದ ಅಂಧಕಾರ ಮಾಯವಾಯಿತು. ಅವರಿಗೆ ಒಂದು ಪ್ರಕಾರದ ನೆಮ್ಮದಿ ಸಿಕ್ಕಿತು, ಅವರಿಗೆ ಒಂದು ಪ್ರಕಾರದ ಶಕ್ತಿ ಸಿಕ್ಕಿತು,
ಅವರಿಗೆ ಒಂದು ಪ್ರಕಾರದ ಸಾಮರ್ಥ್ಯ ಸಿಕ್ಕಿತು. ಅದರಿಂದ ಈ ಧೈರ್ಯ ಸಾಮರ್ಥ್ಯ ಎಲ್ಲ ಸಂತೋಷ ನೀವು ನಲಗಿದ್ದೀರಿ. ಅದರಿಂದ ನೀವು ಈ ಕತ್ತಲೆಗೆ ಮುಂದೆ ಹೋಗೋದು ಬೇಡ, ನಮ್ಮೊಂದಿಗೆ ಬನ್ನಿ, ನಮ್ಮ ಮನೆಯಲ್ಲಿ ಇರಿ ಅಂತ ಅವರಿಗೆ ಸ್ವಾಗತ ಕೊಡಿಸಿದರು. ಆ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಆ ದಿನ ರಾತ್ರಿಯಲ್ಲಿ, ಸಂಜೆಯಲ್ಲಿ, ಮಧ್ಯಾಹ್ನ ರಾತ್ರಿಯ ಊಟದ ಸಮಯದಲ್ಲಿ ಯಹೂದರ ರೂಢಿಯ ಪ್ರಕಾರ ಯಾವ ರೀತಿಯಲ್ಲಿ ರೊಟ್ಟಿಯನ್ನು ಹಂಚುತ್ತಾರೋ, ಪ್ರಾರ್ಥಿಸುತ್ತಾರೋ, ಅದೇ ರೀತಿ ಆ ರಾತ್ರಿಯಲ್ಲಿ ಕೂಡ ಭೋಜನ ಸಮಯದಲ್ಲಿ ಯೇಸು ಕ್ರಿಸ್ತರ ಕೈಯಲ್ಲಿ ರೊಟ್ಟಿ ಕೊಡಲಾಯಿತು. ಆ ಸಮಯದಲ್ಲಿ ಯೇಸು ಕ್ರಿಸ್ತರು ಆ ರೊಟ್ಟಿಯ ಮೇಲನ್ನು ಆಶೀರ್ವದಿಸಿ, ಅದನ್ನು ಪ್ರಾರ್ಥಿಸಿ, ಅದನ್ನು ತುಂಡುಗಳು ಮಾಡಿ ಅವರಿಗೆ ಹಂಚಲಾಯಿತು. ಅಷ್ಟು ಹೊತ್ತಿಗೆ ಯಾವಾಗ ರೊಟ್ಟಿಯನ್ನು ಆಶೀರ್ವದಿಸಿದರೋ, ಯಾವಾಗ ರೊಟ್ಟಿಯನ್ನು ತುಂಡು ಮಾಡಿದರೋ, ಹಂಚಿದರೋ, ಆ ಸಮಯದಲ್ಲಿ ಈ ಪುನರ್ಜೀವಿತರಾದ ಯೇಸು, ಈ ರೊಟ್ಟಿಯ ರೂಪದಲ್ಲಿರುವ ಯೇಸು ಅವರಿಗೆ ಅರ್ಥವಾಯಿತು, ಇದು ಯೇಸು ಕ್ರಿಸ್ತರೇ ಅಂತ ಅವರಿಗೆ ಅರ್ಥವಾಯಿತು. ಪವಿತ್ರ ಗ್ರಂಥ ಹೇಳುತ್ತದೆ, ಅಲ್ಲಿಂದ ಅವರು ಅಗೋಚರಾದರು, ಅಲ್ಲಿಂದ ಅವರು ಮಾಯವಾದರು, ಅಲ್ಲಿ ಅವರಿಗೆ ಮತ್ತೆ ಕಾಣಿಸ್ಲಿಕ್ಕೆ ಸಿಗಲಿಲ್ಲ. ಆಮೇಲೆ ಈ ಘಟನೆ ನಡೆದ ನಂತರ ಶಿಷ್ಯರು ವಾಪಸ್ ಜೆರೂಸಲೇಮಿಗೆ ಹೊರಟು ಬಂದು ಎಲ್ಲರಿಗೆ ತಿಳಿಸಿದರು. ಅವರು ಯೇಸು ಕ್ರಿಸ್ತರನ್ನು ಭೇಟಿಯಾದರು. ಯಾವ ರೀತಿಯಲ್ಲಿ ಅವರ ಸಂಗಡದಲ್ಲಿ ಅವರ ಒಟ್ಟಿಗೆ ದಾರಿಯಲ್ಲಿ ಮಾತನಾಡಿದರು, ಅವರನ್ನು ಧೈರ್ಯಪಡಿಸಿದರು, ಸಾಮರ್ಥ್ಯ ಕೊಟ್ಟರು. ಮತ್ತು ಅವರೊಂದಿಗೆ ಸಂಜೆಯ ಊಟದ ಸಮಯದಲ್ಲಿ ರೊಟ್ಟಿಯನ್ನು ಮುರಿದು ಅದನ್ನು ಆಶೀರ್ವದಿಸಿ ಕೊಟ್ಟಾಗ ಅವರಿಗೆ ಗುರುತಾಯಿತು, ಯೇಸು ಕ್ರಿಸ್ತರೇ ಬಂದಿದ್ದಾರೆ ಅಂತ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕೂಡ ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತರನ್ನು ಸ್ವೀಕರಿಸೋಣ, ಅವರೊಂದಿಗೆ ಪ್ರಾರ್ಥಿಸೋಣ, ಯಾವಾಗಲೂ ಹೇಳೋಣ, ಯೇಸು ಕ್ರಿಸ್ತರೇ ನನ್ನ ಜೀವನಕ್ಕೆ ಬನ್ನಿ. ಒಂದು ಸಣ್ಣ ಹಾಡನ್ನು ಹಾಡಿ ಯೇಸು ಕ್ರಿಸ್ತರನ್ನು ನಾವು ನಮ್ಮ ಹೃದಯಕ್ಕೆ ಸ್ವೀಕರಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಮ್ಮಾವು ಹಾದಿಯಲ್ಲಿ ನೀವು ನಮ್ಮ ಜೊತೆಯಲ್ಲಿ, ಎಮ್ಮಾವು ಹಾದಿಯಲ್ಲಿ ನೀವು ನಮ್ಮ ಜೊತೆಯಲ್ಲಿ ಸೇರಿ ನಡೆದಿರಿ, ಕಣ್ಣು ತೆರೆದಿರಿ, ಸೇರಿ ನಡೆದಿರಿ, ಕಣ್ಣು ತೆರೆದಿರಿ. ನಾವಿರೋ ಜಾಗದಲ್ಲಿ ಕರುಗಳನ್ನ ತಟ್ಟುತ್ತಾ ಆಡುವ. ಎಮ್ಮಾವು ಹಾದಿಯಲ್ಲಿ ನೀವು ನಮ್ಮ ಜೊತೆಯಲ್ಲಿ, ಎಮ್ಮಾವು ಹಾದಿಯಲ್ಲಿ ನೀವು ನಮ್ಮ ಜೊತೆಯಲ್ಲಿ ಸೇರಿ ನಡೆದಿರಿ, ಕಣ್ಣು ತೆರೆದಿರಿ, ಸೇರಿ ನಡೆದಿರಿ, ಕಣ್ಣು ತೆರೆದಿರಿ. ಅಲ್ಲೇಲು ಅಲ್ಲೇಲುಯಾ, ಅಲ್ಲೇಲು ಅಲ್ಲೇಲುಯಾ, ಅಲ್ಲೇಲು ಅಲ್ಲೇಲುಯಾ, ಅಲ್ಲೇಲು ಅಲ್ಲೇಲುಯಾ. ನಡೆವೆವು ನಡೆವೆವು ತಿರುಗು ಜೆರುಸಲೇಮಿಗೆ, ಸಾರ್ವೆವು ಸಾರ್ವೆವು ಪ್ರಭುವು ಜಗದಿ ನೀವು ನಮಗೆ. ನಡೆವೆವು ನಡೆವೆವು ತಿರುಗಿ ಜೆರುಸಲೇಮಿಗೆ, ಸಾರ್ವೆವು ಸಾರ್ವೆವು ಪ್ರಭುವು ನೀವೇ ಜಗದಿ. ಎಮ್ಮಾವು ಹಾದಿಯಲ್ಲಿ ನೀವು ನಮ್ಮ ಜೊತೆಯಲ್ಲಿ, ಎಮ್ಮಾವು ಹಾದಿಯಲ್ಲಿ ನೀವು ನಮ್ಮ ಜೊತೆಯಲ್ಲಿ ಸೇರಿ ನಡೆದಿರಿ, ಕಣ್ಣು ತೆರೆದಿರಿ, ಸೇರಿ ನಡೆದಿರಿ, ಕಣ್ಣು ತೆರೆದಿರಿ. ಸಂಜೆಯಾಯಿತು, ಕತ್ತಲೆ ಕವಿಯಿತು,
ಸಂಜೆಯಾಯಿತು, ಕತ್ತಲ ಕಲೆಯಿತು, ನೆಲೆಸಿ ಜೊತೆಯಲಿ ನಮ್ಮ ನಡುವಲಿ, ನೆಲೆಸಿ ಜೊತೆಯಲಿ ನಮ್ಮ ನಡೆಯಲಿ. ಎಂದು ಕರೆಯಲು ನಿಂತಿರಿ ನಮ್ಮೊಡನೆ, ಎಂದು ಕರೆಯಲು ನಿಂತಿರಿ ನಮ್ಮೊಡನೆ. ರೊಟ್ಟಿ ಮುರಿದಿರಿ, ಜೀವ ಕೊಟ್ಟಿರಿ, ರೊಟ್ಟಿ ಮುರಿದಿರಿ, ಜೀವ ಕೊಟ್ಟಿರಿ. ಅಲ್ಲೇಲು ಅಲ್ಲೇಲುಯ, ಅಲ್ಲೇಲು ಅಲ್ಲೇಲುಯ, ಅಲ್ಲೇಲು ಅಲ್ಲೇಲುಯ, ಅಲ್ಲೇಲು ಅಲ್ಲೇಲುಯ. ನಡೆವೆವು ನಡೆವೆವು ತಿರುಗು ಜೆರುಸಲೇಮಿಗೆ, ಸಾರ್ವೆವು ಸಾರ್ವೆವು ಪ್ರಭುವಿ ಜಗದಿ ನೀವು ನಮಗೆ. ನಡೆವೆವು ನಡೆವೆವು ತಿರುಗು ಜೆರುಸಲೇಮಿಗೆ, ಸಾರ್ವೆವು ಸಾರ್ವೆವು ಪ್ರಭುವು ಜಗದಿ ನೀವು ನಮಗೆ. ಎಮ್ಮಾವು ಹಾದಿಯಲ್ಲಿ ನೀವು ನಮ್ಮ ಜೊತೆಯಲ್ಲಿ, ಎಮ್ಮಾವು ಹಾದಿಯಲ್ಲಿ ನೀವು ನಮ್ಮ ಜೊತೆಯಲ್ಲಿ. ಸೇರಿ ನಡೆದಿರಿ, ಕಣ್ಣು ತೆರೆದಿರಿ, ಸೇರಿ ನಡೆದಿರಿ, ಕಣ್ಣು ತೆರೆದಿರಿ. ಅಲ್ಲೇಲು ಅಲ್ಲೇಲುಯ, ಅಲ್ಲೇಲು ಅಲ್ಲೇಲುಯ, ಅಲ್ಲೇಲು ಅಲ್ಲೇಲುಯ, ಅಲ್ಲೇಲು ಅಲ್ಲೇಲುಯ, ಅಲ್ಲೇಲು ಅಲ್ಲೇಲುಯ, ಅಲ್ಲೇಲು ಅಲ್ಲೇಲುಯ. ಪ್ರೀತಿಯ ಸಹೋದರ ಸಹೋದರರೇ, ಈ ರೀತಿಯಲ್ಲಿ ನಾವು ಯೇಸುಕ್ರಿಸ್ತರನ್ನು ಸಂಪೂರ್ಣವಾಗಿ ಸ್ವೀಕರಿಸಿದಾಗ ಮತ್ತು ಅವರು ನಮಗೆ ಹೇಳಿಕೊಟ್ಟಿರುವ ಪ್ರಕಾರ ವಚನದಂತೆ ನಾವು ನಮ್ಮ ಜೀವನವನ್ನು ಜೀವಿಸುವಾಗ ಯೇಸುಕ್ರಿಸ್ತರ ಆಶಯ ಏನೆಂದರೆ ನಾವು ಅವರಿಗೆ ಈ ಪ್ರಪಂಚದಲ್ಲಿ ಸಾಕ್ಷಿಗಳಾಗಿ ಜೀವಿಸಬೇಕು. ಸಾಕ್ಷಿಗಳಾಗಿ ಜೀವಿಸಬೇಕಾದರೆ ನಾವು ಪ್ರಾರ್ಥನೆ ಮಾತ್ರ ಮಾಡಿದರೆ ಸಾಲದು, ಆತ್ಮಿಕವಾದ ಆ್ಯಕ್ಟಿವಿಟೀಸ್ಗಳಲ್ಲಿ ಭಾಗವಹಿಸಲು ಮಾತ್ರ ಸಾಲದು. ಮತ್ತೇನು ಮಾಡಬೇಕು? ನಮಗೆ ಕೆಲವು ಮಾತುಗಳನ್ನು ನಾವು ಮಾಡಬೇಕಾಗಿದೆ. ನಮಗೆ ಕೆಲವು ಆತ್ಮಿಕವಾದ ಕೆಲಸಗಳನ್ನು, ಪ್ರಾರ್ಥನೆಗಳನ್ನು ಆ್ಯಕ್ಷನ್ ಕಾರ್ಯರೂಪದಲ್ಲಿ ತರುವ ಅವಶ್ಯಕತೆ ಇದೆ. ವಿಶೇಷವಾಗಿ ಯೇಸುಕ್ರಿಸ್ತರು ಶಿಷ್ಯರಿಗೆ ಯಾವ ರೀತಿಯಲ್ಲಿ ಬಂದಾಗಿದ್ದ, ಲಾಕ್ ಮಾಡಿದ್ದ ರೂಮಿನೊಳಗೆ ಬಂದು ನಿಮಗೆಲ್ಲರಿಗೆ ಶಾಂತಿ ಅಂತ ಹೇಳಿದರು. ಅದೇ ರೀತಿ ಈ ಪ್ರಪಂಚದಲ್ಲಿ ಕ್ರೈಸ್ತವರಾಗಿ ಜೀವಿಸುವ ನಮಗೆ ಪ್ರತಿಯೊಬ್ಬರಿಗೂ, ನಾವು ಪ್ರತಿಯೊಬ್ಬರು ಪುನರ್ಜೀವಿತರಾದ ಯೇಸುಕ್ರಿಸ್ತರ ರೀತಿಯಲ್ಲಿ ಬೇರೆಯವರಿಗೆ ನಮಗೆ ಶಾಂತಿ ಕೊಡುವ ಕೃಪೆ ಬೇಕು. ನಾವು ಶಾಂತಿ ದೂತರಾಗಿ ಹೋಗುವ ಅವಶ್ಯಕತೆ ಇದೆ. ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ, ಪ್ರಪಂಚದ ಎಲ್ಲ ಮೂಲೆಗಳಿಗೆ ನೀವು ಹೋಗಿ ಮತ್ತು ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮ ನಾಮದಲ್ಲಿ ದಾನಸ್ಥಾನವನ್ನು ಕೊಡಿ ಮತ್ತು ನನಗೆ ಸಾಕ್ಷಿಯಾಗಿ ಜೀವಿಸಿ, ನಾನು ಪ್ರಪಂಚದ ಅಂತ್ಯದವರೆಗೆ ನಿಮ್ಮ ಒಂದಿಗೆ ಇರುತ್ತೇನೆ. ಪ್ರಭು ನಮಗೆ ಒಂದು ವಾಗ್ದಾನ ಕೊಟ್ಟಿದ್ದಾರೆ, ಅವರು ನಮ್ಮೊಂದಿಗೆ ಖಂಡಿತವಾಗಿ ಯಾವಾಗಲೂ ಇರ್ತಾರೆ. ವಿಶೇಷವಾಗಿ ಒಂದು ಮನುಷ್ಯನಾಗಿ, ಒಂದು ಶಿಷ್ಯನಾಗಿ ನಾವು ಜೀವಿಸುವಾಗ ನಮ್ಮ ಜೀವನದಲ್ಲಿ ಹಲವಾರು ಥರದ ಕ್ಲೇಶಗಳು, ತೊಂದರೆಗಳು, ಕಾಯಿಲೆಗಳು ಎಲ್ಲ ಬರ್ತದೆ. ಅಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ನಾವು ನಮ್ಮ ವಿಶ್ವಾಸದಿಂದ ಪುನರ್ಜೀವಿತ ಆದ ಯೇಸುಕ್ರಿಸ್ತರಿಂದ ಅಗಲಿ ಹೋಗಲಿಕ್ಕೆ ಸಾಧ್ಯತೆಗಳೆಲ್ಲ ಇದೆ. ಅಂಥ ಸಮಯದಲ್ಲಿ ಈ ವಚನಗಳನ್ನೆಲ್ಲ ನೆನಪಿನಲ್ಲಿ ಇಟ್ಟುಕೊಂಡ್ರೆ, ನಿಮಗೆ ಶಾಂತಿ ಅಂತ ಹೇಳಿದ ಪ್ರಭುವನ್ನು ಸ್ವೀಕರಿಸಿದರೆ, ರೊಟ್ಟಿಯನ್ನು ಮುರಿದ ಆ ಯೇಸುಕ್ರಿಸ್ತರನ್ನು ನಾವು ನಮ್ಮ ಜೀವನದಲ್ಲಿ ಸ್ಮರಿಸಿದರೆ, ವಿಶೇಷವಾಗಿ ಇದೇ ಯೇಸುಕ್ರಿಸ್ತರನ್ನು ಎಲ್ಲ ಬಲಿಪೂಜೆಗಳಲ್ಲಿ ರೊಟ್ಟಿಯ ರೂಪದಲ್ಲಿ ನಾವು ಸ್ವೀಕರಿಸುತ್ತೇವೆ. ಅದರಿಂದ ಯೇಸುಕ್ರಿಸ್ತರನ್ನು ಸ್ವೀಕರಿಸಿದ ನಾವು, ಪ್ರಭು ಮತ್ತು ನಮ್ಮ ಸಭೆ ನಮ್ಮಿಂದ ಆಸೆ ಪಡುವುದೇನೆಂದರೆ, ನಾವು ಪ್ರಾರ್ಥನೆ ಮಾತ್ರ ಮಾಡಿ ಪೂಜೆಯಲ್ಲಿ ಬಲಿಯಲ್ಲಿ
ಭಾಗವಹಿಸಿ ಸುಮ್ಮನೆ ಇರುವುದಲ್ಲ, ಮತ್ತು ನಾವು ಪ್ರಪಂಚಕ್ಕೆ ಇಳಿದು ಹೋಗಿ ವಿಶೇಷವಾಗಿ ಬಲಿಪೂಜೆ ಎಲ್ಲ ಆದ ನಂತರ ಪ್ಯಾರಿಸ್ನಲ್ಲೆಲ್ಲ ಎಲ್ಲರನ್ನು ಭೇಟಿ ಮಾಡೋದು, ಎಲ್ಲರ ಸುಖ ದುಃಖಗಳನ್ನು ಕೇಳುವುದು, ಯಾರಿಗಾದರೂ ಏನಾದರೂ ಎಲ್ಲ ಆತ್ಮಿಕವಾದ ಅವಶ್ಯಕತೆಗಳು ಏನಾದರೂ ಬೇರೆ ರೀತಿಯ ಅವಶ್ಯಕತೆಗಳಲ್ಲಿದ್ದರೆ ಯಾವ ರೀತಿಯಲ್ಲಿ ನಾವು ಕಾರ್ಯರೂಪದಲ್ಲಿ ಅವರಿಗೆ ಒಂದು ಸಹಾಯಕವಾಗಬಹುದು. ಈ ರೀತಿಯಲ್ಲಿ ನಾವು ಪುನರ್ಜೀವಿತಾದ ಯೇಸು ಕ್ರಿಸ್ತರನ್ನು ನಾವು ನಮ್ಮ ಜೀವನದಲ್ಲಿ ಜೀವನಕ್ಕೆ ನಾವು ತರ್ಬೋದು. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನಮ್ಮ ವಿಶ್ವಾಸವನ್ನು ಯೇಸು ಕ್ರಿಸ್ತರಲ್ಲಿ ದೃಢವಾಗಿ ಮಾಡಿಕೊಳ್ಳೋಣ. ಅವರ ವಚನದ ಮೇಲೆ ವಿಶ್ವಾಸ ಇಟ್ಟುಕೊಳ್ಳೋಣ. ವೈಯಕ್ತಿಕವಾದ ಪ್ರಾರ್ಥನೆ, ಸಮರ್ಪಣೆ, ಧ್ಯಾನ ಮತ್ತು ಜಪಸರ ಇಂಥ ಆತ್ಮಿಕವಾದ ಕಾರ್ಯಕ್ರಮಗಳೆಲ್ಲ ರೆಗ್ಯುಲರೈಸ್ ಮಾಡಿ, ಮತ್ತು ಬಲಿಪೂಜೆಯಲ್ಲಿ ರೆಗ್ಯುಲರ್ ಆಗಿ ಭಾಗವಹಿಸಿ, ಮತ್ತು ನಮ್ಮ ಜೀವನದಲ್ಲಿ ಬರುತ್ತಿರುವ ಕ್ಲೇಶಗಳು ತೊಂದರೆಗಳೆಲ್ಲ ಬರುವಾಗ ಕ್ಷಮೆ ಕೊಡಲಿಕ್ಕೆ ಎಲ್ಲ ನಮಗೆ ಅವಸರಗಳೆಲ್ಲ ಸಿಕ್ಕುವಾಗ ಬೇರೆಯವರಿಗೆ ನಾವು ಕ್ಷಮೆ ಕೊಡಲಿಕ್ಕೆ ಪ್ರಯತ್ನ ಪಡೋದು, ಆತ್ಮಿಕವಾದ ಜೀವನವನ್ನು ಫಲರೂಪದಲ್ಲಿ ಕಾರ್ಯರೂಪಕ್ಕೆ ನಮ್ಮ ಜೀವನಕ್ಕೆ ನಾವು ತರುವುದು. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲ ಪ್ರಾರ್ಥನೆಗಳನ್ನು ಎಲ್ಲ ವೇದನೆಗಳನ್ನು ನಾವು ಪ್ರಭುವಿಗೆ ಸಮರ್ಪಿಸಿಕೊಳ್ಳೋಣ. ಈ ರೊಟ್ಟಿಯ ರೂಪದಲ್ಲಿ ನಮ್ಮ ಮುಂದೆ ಬಂದಿರುವ, ನಮ್ಮನ್ನು ಆಶೀರ್ವದಿಸಲಿಕ್ಕೆ ಬಂದಿರುವ, ನಮ್ಮನ್ನು ಸೌಖ್ಯಪಡಿಸಲಿಕ್ಕೆ ಬಂದಿರುವ ಈ ಯೇಸು ಕ್ರಿಸ್ತರನ್ನು ನಾವು ಆರಾಧಿಸೋಣ, ಸ್ತುತಿಸೋಣ, ವಂದಿಸೋಣ. ಮತ್ತು ನಮಗೆಲ್ಲರಿಗೆ, ನಮ್ಮೆಲ್ಲ ತೊಂದರೆಗಳಿಗೆ, ನಮ್ಮೆಲ್ಲ ಕಾಯಿಲೆಗಳಿಗೆ ಔಷಧಿಯಾಗಿ ಬರಲಿ ಅಂತ ಪ್ರಭುವನ್ನು ಬೇಡಿಕೊಳ್ಳೋಣ. ವಿಶೇಷವಾಗಿ ನಮ್ಮ ವೈಯಕ್ತಿಕವಾದ, ಸಾಮೂಹಿಕವಾದ ಎಲ್ಲ ಪ್ರಾರ್ಥನೆಗಳನ್ನು ನಾವು ಸಮರ್ಪಿಸೋಣ. ಮತ್ತು ಪವಿತ್ರ ಗ್ರಂಥದಲ್ಲಿ ಹಲವಾರು ಸ್ಥಳಗಳಲ್ಲಿ ಸೌಖ್ಯದ ವಿಷಯವಾಗಿ ಬರೆಯಲಾಗಿದೆ. ಅದ್ಭುತವಾದ ರೀತಿಯಲ್ಲಿ, ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತರು ಸಾವಿರಾರು ಜನರನ್ನು ನಾ ಕೇವಲ 2000 ವರ್ಷಗಳ ಹಿಂದೆ, ಈಗ ಕೂಡ ಪ್ರತಿದಿನ ಯಾರು ಯೇಸು ಕ್ರಿಸ್ತರನ್ನು ಹಿಂಬಾಲಿಸ್ತಾರೋ ಅವರಿಗೆಲ್ಲ ಪ್ರಭು ಸೌಖ್ಯ ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ಆರಾಧನೆಯಲ್ಲಿ ಭಾಗವಹಿಸ್ತಿರುವ ನಮಗೆಲ್ಲರಿಗೆ ಯೇಸು ಕ್ರಿಸ್ತರು ಸೌಖ್ಯ, ಶಕ್ತಿ, ಸಾಮರ್ಥ್ಯ ಎಲ್ಲ ನಮಗೆ ಕೊಡಲಿ ಅಂತ ನಾವು ಪ್ರಾರ್ಥಿಸೋಣ. ವಿಶೇಷವಾಗಿ ಈ ಸಮಯದಲ್ಲಿ ನಮಗೆ ದರ್ಶನ ಕೊಟ್ಟ, ಶಿಷ್ಯರಿಗೆ ದರ್ಶನ ಕೊಟ್ಟ ಆ ಪ್ರಭುವನ್ನು, ಎಮ್ಮಾವು ಗ್ರಾಮದಲ್ಲಿ ಅವರಿಗೆ ಶಕ್ತಿಪಡಿಸಿದ ಪ್ರಭುವನ್ನು, ಮತ್ತು ನಮ್ಮ ಜೀವನಕ್ಕೆ ಈ ಆರಾಧನೆಯಲ್ಲಿ ರೊಟ್ಟಿಯ ರೂಪದಲ್ಲಿ ನಮಗೆ ಬಂದಿರುವ ಯೇಸು ಕ್ರಿಸ್ತರನ್ನು ಆರಾಧಿಸಿ, ಸ್ತುತಿಸಿ, ಅವರ ಮೇಲೆ ವಿಶ್ವಾಸ ಇಟ್ಟು ನಾವು ಪ್ರಾರ್ಥಿಸೋಣ. ಮತ್ತು ಯೇಸು ಕ್ರಿಸ್ತರ ಆಶೀರ್ವಾದವನ್ನು ನಾವು ಸ್ವೀಕರಿಸಲಿಕ್ಕೆ ನಮ್ಮನ್ನೇ ನಾವು ಸಿದ್ಧತೆ ಮಾಡಿಕೊಳ್ಳೋಣ. ಈ ಅವಸರದಲ್ಲಿ ನಮ್ಮೆಲ್ಲ ವ್ಯಕ್ತಿಗತ ಪ್ರಾರ್ಥನೆಗಳನ್ನು, ವೈಯಕ್ತಿಕವಾದ ಪ್ರಾರ್ಥನೆಗಳನ್ನು, ಸಾಮೂಹಿಕವಾದ ಪ್ರಾರ್ಥನೆಗಳನ್ನು, ನಮ್ಮ ಕುಟುಂಬದ ಅವಶ್ಯಕತೆಗಳನ್ನು, ಮತ್ತು ನಮಗೆ ಯಾವ ರೀತಿಯಲ್ಲಿ ನೋವು ಕಷ್ಟಗಳೆಲ್ಲ ಇದೆ ಅಂಥ ಅವಶ್ಯಕತೆಗಳನ್ನೆಲ್ಲ ಈ ಪ್ರಭುವಿಗೆ ನಾವು ಸಮರ್ಪಿಸಿಕೊಂಡು ಪ್ರಭುವಿನ ಆಶೀರ್ವಾದವನ್ನು ನಾವು ಸ್ವೀಕರಿಸಲಿಕ್ಕೆ ತಯಾರಾಗೋಣ. ಈ ಕ್ಷಣದಲ್ಲಿ ಒಂದು ಹಾಡನ್ನು ಹಾಡಿಕೊಂಡು ಯೇಸು ಕ್ರಿಸ್ತರ ಆಶೀರ್ವಾದವನ್ನು ನಾವು ಸ್ವೀಕರಿಸೋಣ. ಪರಿಶುದ್ಧ ಮಹೋನ್ನತ ದೇವ, ನಿನ್ನ ಸ್ತುತಿಸುತ್ತ ನಾ ಹಾಡುವೆ. ಬಾಳಿನ ಒಂದೊಂದು ಕ್ಷಣವನ್ನು ನಿನಗಾಗಿ ಮುಡಿಬಾ
ಸಿಂಹಾಸನದಿ ಆಸೀನನಾದ ನನ್ನ ದೇವ, ಅತ್ಯಂತ ಪ್ರೀತಿ ಸ್ವರೂಪಿಯು ನೀವೇ, ಆರಾಧಿಸುವೆ